ನಾವು ತಡವಾಗಿ ಬಂದದಕ್ಕೆ ಕ್ಷಮಿಸಬೇಕು. ಇವತ್ತು ಸುತ್ತೂರು ಜಾತ್ರೆ ಇತ್ತು. ಅದರ ನಂತರ ನಮ್ಮ ತಾಲೂಕಿನವರೇ ಆದಂಥ ನರಸೇಗೌಡರು ನನಗೆ ಬಹಳ ಆಪ್ತರು. ಅವರು ದೈವಾಧೀನರಾಗಿದ್ದರು. ಸೊ ನಾನು ಅಲ್ಲಿಗೆ ಹೋಗ್ಬೇಕಾಗಿ ಬಂದಿತ್ತು. ಅದರಿಂದ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ತಡವಾಯಿತು. ಹಾಗಾಗಿ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ. ಈಗಾಗಲೇ ಕೆಲವರು ಖಾಲಿ ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ ಭಾಳ ಹೊತ್ತು ಕಾಯ್ದಿರೋದು. ಸುಮಾರು 1 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು ಈ ಕಾರ್ಯಕ್ರಮ. ಆದರೆ ಈಗ 5 ಗಂಟೆ 25 ನಿಮಿಷಗಳಾಗಿದ್ದಾವೆ. 5 ಗಂಟೆ 25 ನಿಮಿಷ. ಬಹಳ ಜನ ಸಾಯಂಕಾಲ ಅಂತಂದ್ರೆ ಹಾಲು ಕರಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಲು ಕರೆದು ಸೊಸೈಟಿಗಳಿಗೆ ಕೊಡಬೇಕಾಗಿರೋದ್ರಿಂದ ಬಹಳ ಜನ ಖಾಲಿ ಆಗಿರಬಹುದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ, ನೀವಾದರೂ ಕೂಡ ಇದ್ದೀರಲ್ಲ ಇಷ್ಟೊಂದು ಜನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ, ಖಾಲಿ ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕುಪ್ಪೆ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ತಾಲೂಕು ಮಟ್ಟದ ಕಾರ್ಯಕ್ರಮ. ಸುಮಾರು 323 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶಂಕುಸ್ಥಾಪನೆ ಉದ್ಘಾಟನೆಯನ್ನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ. ನಾವು ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ 3 ಬಾರಿ ವರ್ಣಾ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. 22/10/2024ರಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅವತ್ತು 501 ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದು. ಅದಾದಮೇಲೆ 9/8/2025 ಆ ಕಾರ್ಯಕ್ರಮ ಸುಮಾರು 1108 ಕೋಟಿ ರೂಪಾಯಿಗಳ ಕಾರ್ಯಕ್ರಮ. 1108 ಕೋಟಿ ರೂಪಾಯಿಗಳ ಕಾರ್ಯಕ್ರಮ. ಅದಾದಮೇಲೆ ಇವತ್ತು 18/1/2026 ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 323 ಕೋಟಿ, ಅಂದರೆ ಒಟ್ಟು 1932 ಕೋಟಿ ರೂಪಾಯಿಗಳನ್ನು 1932 ಕೋಟಿ ರೂಪಾಯಿಗಳನ್ನು ನಾವು ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ವರ್ಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿದ್ದೇವೆ. ಸುಮಾರು 1500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದರ ಅರ್ಥ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಹಣ ಖರ್ಚು ಮಾಡಿದ್ದೇವೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಖರ್ಚು ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವರು ಬಹಳ ದೊಡ್ಡದಾಗಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು
ಖಜಾನೆ ಖಾಲಿಯಾಗಿದೆ ಅಂತಕ್ಕಂಥ ಆರೋಪಗಳನ್ನ ವಿರೋಧ ಪಕ್ಷದವರು ಮಾಡ್ತಾರೆ. ನಾನು ವಿರೋಧ ಪಕ್ಷದವರಿಗೆ ಕೇಳ್ತೇನೆ, ಈ ಎರಡೂವರೆ ವರ್ಷಗಳಲ್ಲಿ 1932 ಕೋಟಿ ರೂಪಾಯಿಗಳನ್ನ ಬರೀ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು. ಖಜಾನೆ ಖಾಲಿಯಾಗಿದ್ರೆ ಇಷ್ಟೊಂದು ಕೋಟಿ ರೂಪಾಯಿಗಳ ಹಣವನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಮೈಸೂರು ಜಿಲ್ಲೆನಲ್ಲಿ ಸುಮಾರು 10,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಮೈಸೂರು ಜಿಲ್ಲೆನಲ್ಲಿ 10,000 ಕೋಟಿ ರೂಪಾಯಿಗಳು. ಇದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಣವನ್ನು ಖರ್ಚು ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದರ ಜೊತೆಗೆ 1,15,000 ಕೋಟಿ 1,15,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ, ಯುವ ನಿಧಿ, ಈ ಕಾರ್ಯಕ್ರಮಗಳಿಗೆ ನಾವು 1,15,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. $1,15,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಇದನ್ನ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹದೇವಪ್ಪನವರು ಕೂಡ ಮಾತಾಡಬೇಕಾಗಿತ್ತು, ಸಮಯ ಆಗಿರೋದ್ರಿಂದ ಮಹದೇವಪ್ಪನವರು ಮಾತಾಡ್ತಾ ಇಲ್ಲ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಹೆಚ್ಚು ಕ್ಷೇತ್ರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಂತಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಯತೀಂದ್ರ MLC ಮೇಲ್ಮನೆಯ ಸದಸ್ಯ, ಅವರು ನಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ನೋಡ್ಕೊತಾ ಇದ್ದಾರೆ. ವರ್ಣಾ ಕ್ಷೇತ್ರವನ್ನ, ಹೌದಾ ಅಲ್ಲ? ಹೌದಾ ಅಲ್ಲ? ನನ್ನ ಗೈರು ಹಾಜರಿನಲ್ಲಿ ಈ ಕ್ಷೇತ್ರದ ಕಷ್ಟ ಸುಖವನ್ನ ಕೇಳ್ತಕ್ಕಂಥವರು ಡಾಕ್ಟರ್ ಯತೀಂದ್ರ ಅವರು. ಅವರು ಒಮ್ಮೆ ಶಾಸಕರಾಗಿದ್ರು ಇಲ್ಲಿ. ಆದ್ರಿಂದ ಎಲ್ಲ ಜನರ, ಎಲ್ಲ ಗ್ರಾಮಗಳ ಪರಿಚಯ ಇದೆ. ಎಲ್ಲ ಜನರು, ಎಲ್ಲ ಗ್ರಾಮಗಳು ಪರಿಚಯ ಇದ್ದಾವೆ. ಹಾಗಾಗಿ ಗ್ರಾಮಗಳನ್ನು ಕೂಡ ಭೇಟಿ ಕೊಡ್ತಕ್ಕಂಥದ್ದು, ವಾರಕ್ಕೆ 1 ಸಾರಿ 2 ಸಾರಿ ಬಂದು, 2 ಸಾರಿ 3 ಸಾರಿ ಬಂದು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೌದಾ ಅಲ್ಲ? ಆದ್ರಿಂದ ನಾನು ಯಾರು ತಪ್ಪು ತಿಳ್ಕೋಬಾರದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಕ್ಷೇತ್ರದಲ್ಲಿ ಬರಲ್ಲ, ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯನ್ನ ಯಾರು ಕೂಡ ತಾಳಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೈಸೂರು ಬಂದಾಗೆಲ್ಲ ಎಲ್ಲ ಜನರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದ್ರಿಂದ ಕೂತ್ಕೊಳ್ಳಮ್ಮ ತಾಯಿ, ಕೂತ್ಕೋ.
ಆದ್ರಿಂದ ಯಾರು ತಪ್ಪು ತಿಳ್ಕೋಬಾರದು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಆ ಕಾಯ್ದೆ ಏನಪ್ಪಾ ಅಂತಂದ್ರೆ ಮನ್ರೇಗಾ ಬದಲಿಗೆ ಒಂದು ಕಾಯ್ದೆಯನ್ನ ಮಾಡಿದ್ದಾರೆ. ಅದರ ಹೆಸರು ವಿ ಜಿ ರಾಮ್ ಜಿ ಅಂತಕ್ಕಂಥ ಕಾಯ್ದೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ನರೇಗಾ ಕಾಯ್ದೆ ಇರಲ್ಲ, ಅದನ್ನ ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ನಾವು ಮನ್ರೇಗಾವನ್ನೇ ಮುಂದುವರಿಸಬೇಕು. ಮನ್ರೇಗಾ ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ 100 ದಿನ ಕೆಲಸ ಕೊಡ್ತಕ್ಕಂಥ ಕಾಯ್ದೆ. ಅದು ಸಂವಿಧಾನದ ಹಕ್ಕು. ಅದನ್ನ ನೀವು ಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಮನ್ರೇಗಾದಲ್ಲಿ 100 ದಿನ ಕೆಲಸ ಕೊಡ್ತಕ್ಕಂಥದ್ದು ಇತ್ತು. ಹಿಂದೆ 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿರುವಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಾಯಕಿಯಾಗಿ ಈ ಕಾನೂನನ್ನ ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರು. ಅದೇನಪ್ಪಾ ಅಂತಂದ್ರೆ ರೈಟ್ ಟು ವರ್ಕ್, ರೈಟ್ ಟು ಎಂಪ್ಲಾಯ್ಮೆಂಟ್, ಕೆಲಸದ ಹಕ್ಕು, ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಮನಮೋಹನ್ ಸಿಂಗ್ ರವರು ಮಾಡಿದ್ರು. ಅದನ್ನ ಇವತ್ತು ಕಿತ್ತಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಇವತ್ತು ಈಗಾಗಲೇ ಮಾದೇವಪ್ಪನವರು ಪತ್ರಿಕೆಯವರನ್ನು ಉದ್ದೇಶಿಸಿ ಭಾಷಣ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಸಜ್ಜಾಗಬೇಕು. ಎಲ್ಲಿವರೆಗೆ ನಿಮ್ಮ ಹೋರಾಟ ಇರಬೇಕು ಅಂತಂದ್ರೆ ಮನ್ರೇಗಾ ಕಾಯ್ದೆ ಮತ್ತೆ ಪುನರ್ಸ್ಥಾಪನೆ ಆಗಬೇಕು. ರಾಮ್ ಜಿ ಕಾಯ್ದೆ ಸಂಪೂರ್ಣವಾಗಿ ಅದನ್ನ ರದ್ದು ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದನ್ನ ನಿಮಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಈ ಬಿಜೆಪಿಯವರು ಇದ್ದಾರಲ್ಲ, ಅವರು ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ, ಕಾರ್ಮಿಕರಿಗೆ ಅವರಿಗೆ ಕೆಲಸ ಕೊಡ್ತಕ್ಕಂಥದನ್ನ ಬಿಡಲ್ಲ. ಇದು ನೀವು ನಿಮ್ಮ ಊರಿನಲ್ಲೇ ನೀವು ವರ್ಷದಲ್ಲಿ ಯಾವಾಗ ಕೇಳಿದ್ರು ಉದ್ಯೋಗ ಕೊಡ್ತಕ್ಕಂಥ ಕಾಯ್ದೆಯನ್ನ ತಂದಿದ್ರು ಮನಮೋಹನ್ ಸಿಂಗ್ ರವರು. ಈಗ ಸರ್ಕಾರ ತೀರ್ಮಾನ ಮಾಡ್ತದೆ, ಇಂಥ ಪಂಚಾಯತಿನಲ್ಲಿ ಕೆಲಸ ಕೊಡಬೇಕು ಅಂದ್ರೆ ಅಂತ ಪಂಚಾಯತಿಯಲ್ಲಿ ಮಾತ್ರ ಕೆಲಸ ಕೊಡಬೇಕು. ಕುಪ್ಯ ಪಂಚಾಯಿತಿ ಅಥವಾ ಕೀಳನ್ಪುರ ಪಂಚಾಯಿತಿ, ಕೀಳನ್ಪುರದಲ್ಲಿ ಕೊಡಬಹುದು ಅಥವಾ ಕುಪ್ಯದಲ್ಲಿ ಕೊಡದೇ ಇರಬಹುದು, ಅಥವಾ ಕುಪ್ಯದಲ್ಲಿ ಕೊಡಬಹುದು ಅಥವಾ ಕೀಳನ್ಪುರದಲ್ಲಿ ಕೊಡದೇ ಇರಬಹುದು. ಅದರಿಂದ ಈ ತರದ ಕಾಯ್ದೆಯನ್ನ ತಂದಿದ್ದಾರೆ. ರಾಮ್ ಜಿ ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್. ನೀವು ತಿಳ್ಕೊಳ್ಳಿ ಇದನ್ನ. ಜಿ ರಾಮ್ ಜಿ ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ. ರಾಮ್ ಜಿ ಅಂತಂದ್ರೆ ರಾಮ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ,
ದಶರಥ ರಾಮನೋ ಅಲ್ಲ. ಇದನ್ನ ಜನಗಳನ್ನ ತಪ್ಪುದಾರಿಗೆ ಎಳಿಲಿಕ್ಕೋಸ್ಕರವಾಗಿ ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಹೇಳಿ ಅದನ್ನ ಜೋಡಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಕೂಡ ಚಳುವಳಿಗೆ ತಯಾರಾಗಬೇಕು, ನೀವೆಲ್ಲರೂ ಚಳುವಳಿನಲ್ಲಿ ಭಾಗವಹಿಸಬೇಕು. ನಮ್ಮ ಪಕ್ಷ ಈ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನೀವು ಮಾತನಾಡಬೇಕನ್ನಂಥ ಅಗತ್ಯನೂ ಕೂಡ ಇಲ್ಲ. ಈ ಅಭಿವೃದ್ಧಿ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಾನು ನನ್ನ ಕೊನೆ ಉಸಿರಿನವರೆಗೂ ಕೂಡ ಈ ರಾಜ್ಯದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.